ನಮಸ್ಕಾರ ರೀ ಉತ್ತರ ಕನ್ನಡ ಮಂದಿಗೆ, ಹಾಗೆ ನಮ್ಮ ಎಲ್ಲ ಕರ್ನಾಟಕ ಕನ್ನಡ ಜನತೆಗೆ ನಮಸ್ಕಾರ. ಸೊ ನಾನು ಇವತ್ತು ಬಂದಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಸ್ಪೆಷಲಿ ಒಂದು ತುಂಬಾ ಸಮ್ ಡೇಸ್ ಆದ್ಮೇಲೆ ಬರ್ತಾ ಇದ್ದೀನಿ. ತುಂಬಾ ದಿನ ಮಾತಾಡಬೇಕು ಈ ಟಾಪಿಕ್ ಮೇಲೆ ಅಂತ ದಾರಿ ಕಾಯ್ತಾ ಇದೆ. ಬಟ್ ಒಟ್ಟಿನಲ್ಲಿ ಏನು ಮಾತಾಡ್ಬೇಕಂತ ತುಂಬಾ ಖುಷಿಯಿಂದ ಹೆಮ್ಮೆಯಿಂದ ಮಾತಾಡ್ತಾ ಇದ್ದೀನಿ. ಬಟ್ ಕಂಟೆಂಟ್ ಬೇರೆ ಇದೆ, ನಾಟ್ ಎ ಫಾರ್ ಬಿಸ್ನೆಸ್. ಸೊ ಇದು ಒಂದು ನಮ್ಮ ಪ್ರಕಾರ ಅದು. ಸೊ ವೆಲ್ಕಮ್ ಟು ಕರ್ನಾಟಕ ಜನತೆಗೆ ಒಂದು ಬಿಗ್ ಟಾಪಿಕ್ ಅಂತ ಹೇಳ್ಬೋದು. ನಮ್ಮ ನಡೀತಾ ಇರುವಂತಹ ಕರ್ನಾಟಕದಲ್ಲಿ ಪ್ರತಿ ವರ್ಷ ನಡೆದಿರುವ ಹಾಗೆ ಈ ವರ್ಷ ನಡೀತಾ ಇರುವಂತಹ ಒಳ್ಳೆ ಸಕ್ಸಸ್ಫುಲ್ ಕಾಣ್ತಾ ಇರುವಂತಹ ಬಿಗ್ ಬಾಸ್ 11, ನಮ್ಮ ಕನ್ನಡದ ಬಿಗ್ ಬಾಸ್ 11 ಬಗ್ಗೆ ಸ್ಪೆಷಲಿ ಒಬ್ಬ ಕಂಟೆಂಟ್ ಬಗ್ಗೆ ಮಾತಾಡಿ ಬರ್ತಾ ಇದ್ದೀನಿ. ನಾನು ಒಬ್ಬ ಕಂಟೆಸ್ಟೆಂಟ್ ಅವ್ರ ಬಗ್ಗೆ ನಾನು ಸ್ವಲ್ಪ ನನ್ನ ತಿಳುವಳಿಕೆ ಹೇಳಕ್ ಬಂದಿರೋದು, ನಮ್ಮ ಜನಗಳ ಅಭಿಪ್ರಾಯ ಅಂತ ಕೇಳಕ್ಕೆ ನಾನು ಬಂದಿರೋದು, ರೈಟಾ? ಸೊ ಎಲ್ಲರಿಗೂ ಗೊತ್ತಿರ್ಬೋದು, ಇವಾಗ ಎಲ್ಲರ ಕಡೆ ಹರಿದಾಡ್ತಾ ಇದೆ, ಎಲ್ಲ ಕಡೆ ಕೂಡ ಅದೇ ಚರ್ಚೆ ಆಗ್ತಾ ಇದೆ. ಸೊ ಹೋದ ವಾರದಲ್ಲಿ ನಮ್ಮ ಶ್ರೀ ಹನುಮಂತಣ್ಣಂಗೆ ಒಂದು ವಾರ ಸಿಗತ್ತೆ ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಬಾಸ್ ಕಡೆಯಿಂದ. ಆಕಸ್ಮಿಕವಾಗಿ ಇಲ್ಲಿ ಹೊರಗಡೆಯಿಂದ ವೋಟ್ ಬಂದ್ರು, ಎಷ್ಟೇ ಬರಲಿ ಅದಕ್ಕೆ ಏನು ನೋಡೋ ಹಾಗಿಲ್ಲ, ಹೊರಗೆ ಹಾಕ್ತೀವಿ ಅಂತ. ಸೋಮನಿ ಇದೇ ಒಂದು ಮಾತಿನ ಮೇಲೆ ಸೋಮನಿ ಗರಂ ಹಾಕ್ಬಿಟ್ಟವ್ರೆ ಹನುಮಂತಣ್ಣ ಫ್ಯಾನ್ಗಳು. ನಾವು ಆ ಮಾತಿನ ಮೇಲೆ ಏನೋ ಕೋಪ ಆಗ್ತಿಲ್ಲ, ನಾವೇನು ಗರಂ ಆಗ್ತಿಲ್ಲ. ನಾನು ಹೇಳೋ ಉದ್ದೇಶ ನಿನ್ನೆ ತುಂಬಾ ಅದು ನಿನ್ನೆ ಒಂದು ನಡೆಯುವಂತ ಘಟನೆ. ಏನಪ್ಪ ಘಟನೆ ಅಂತಂದ್ರೆ, ಇವಾಗ ನೋಡಿ, ಟಾಸ್ಕ್ಗಳು ಬಂದಾಗ, ಕೆಲವು ಅವರವರ ವೈಯಕ್ತಿಕ ವಿಚಾರಗಳು ಬಂದಾಗ, ಲಾಸ್ಟ್ ಎಪಿಸೋಡ್ ಅಲ್ಲಿ ಲಾಸ್ಟ್ ವೀಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ ಗುರು, ಈ ವಾರದಲ್ಲಿ ಏನು ಇಲ್ಲ ಅಂತಲ್ಲ, ಆಡಿದ್ದಾರೆ. ಏನೋ ಒಂದು ಸಿಕ್ಕಿದೆ ಅಂತ ಅನ್ನೋಗೋಸ್ಕರ ಅವನು ಮೊದಲಿಂದನೇ ಒಬ್ಬ ಮೌನ ಮುದ್ದತೆ. ಬಟ್ ಅದೇ ವ್ಯಕ್ತಿನ ಇವಾಗ ಏನ್ ಅನ್ಸುತ್ತೆ, ನಾನು ಅಷ್ಟೇ ಮಾತಾಡ್ತಿದ್ದ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವು ಕೂಡ ತಿಳಿಸ್ಬೇಕು. ಇವಾಗ ಹನುಮಂತಣ್ಣವರು ಯಾವ ರೀತಿ ಆಟ ಆಡ್ತವ್ರೆ ಇಡೀ ಕರ್ನಾಟಕ ಜನತೆಗೆ ಗೊತ್ತು, ಇಡೀ ಕನ್ನಡ ಜನತೆಗೆ ಗೊತ್ತು. ಯಾವ ರೀತಿ ಅವರು ಒಂದು ಆಟನ ಆಡ್ಬೇಕು, ಇಲ್ಲಿವರೆಗೆ ಒಂದು ಕೋಪ ಮಾಡ್ಕೊಂಡಿರೋಂಥ ವಿಷಯ ಎಲ್ಲ ಇದನ್ನು ಕೂಡ ಇಲ್ಲ. ಹನುಮಂತಣ್ಣವರು ಕೋಪದಿಂದ ಜಗಳ ಆಡಿದ್ದಾರೆ ಬಿಗ್ ಬಾಸ್ ಅಲ್ಲಿ, ಇಲ್ಲಿವರೆಗೆ ಒಂದು ನ್ಯೂಸ್ ಕೂಡ ಬಂದಿಲ್ಲ. ನನಗೊಂದು ಬೇಜಾರಾಯ್ತು, ಏನಪ್ಪಾ ಅಂತಂದ್ರೆ ಒಬ್ಬರು ಇದ್ದಾರೆ ನಮ್ಮ ಒಳ್ಳೆ ತುಂಬಾ ಹೆಸರಿಟ್ಟವ್ರೆ, ನಾವು ಇಡೋದು ಬೇಡ, ಏನೋ ಕಂಟೆಸ್ಟೆಂಟ್ ಆಗಿದ್ದಾರೆ, ಒಳ್ಳೇದಾಗಲಿ ಎಲ್ಲರಿಗೂ ಕೂಡ. ಭವ್ಯ ಮೇಡಮ್ ಭವ್ಯ ಅವ್ರೇನ್ ಮಾತಾಡ್ತಾರೆ ಗೊತ್ತಾ, ಒಂದು ಟಾಸ್ಕ್ ಅಲ್ಲಿ ಇದ್ದಾಗ. ಸೊ ನಮ್ಮ ಹನುಮಂತಣ್ಣವರು ಅವ್ರನ್ನ ಕಳಪೆ ಮಾಡ್ತಾರೆ. ಅವರಿಗೆ ಅವ್ರ ವೈಯಕ್ತಿಕ ಅವರಿಗೆ ಅಭಿಪ್ರಾಯ ಹೇಳ್ಬೇಕಿತ್ತು ಹೇಳ್ತಾರೆ, ಅದನ್ನು ನೀರಲ್ಲಿ ತಳ್ತಾರಲ್ಲ, ಅದು ಒಂದು ಟಾಸ್ಕ್ ಅಲ್ಲಿ. ಸೊ ಹನುಮಂತಣ್ಣವರು ಹೇಳ್ತಾರೆ, ಇರೋದನ್ನ ಹೇಳೋದು ಸ್ವಾಮಿ, ಅವ್ರೇನು ಇರ್ಲಾರ್ದ ಕತ್ತೆ ಕಟ್ಕೊಂಡು ಅವ್ರು ಒಂದು 2 ವಾರ ಹಿಂದೆ ನೆನಪಿಟ್ಕೊಂಡು ನಿಮ್ಮ ಮೇಲೆ ಇದು ಹಾಕ್ಬೇಕು ಅಂತ ಅಹಂಕಾರ ಕೂಡ ಇಲ್ಲ ಅಂತ ಒಬ್ಬ ಪ್ರಾಮಾಣಿಕತೆ ವ್ಯಕ್ತಿ ಹನುಮಂತಣ್ಣ ಈ ಬಿಗ್ ಬಾಸ್ ಸೀಸನ್ 11 ರಲ್ಲಿ. ಯಾವತ್ ನಾವು ನೋಡದೇ ಇರೋ ಪೀಪಲ್ಗಳು ಕರ್ನಾಟಕದಲ್ಲಿ ಎಷ್ಟೋ ಜನ ನೋಡ್ತಾನೆ ಇರಲಿಲ್ಲ ಗುರು ಬಿಗ್ ಬಾಸ್. ಬಟ್ ಇವಾಗ ಎಲ್ಲರೂ ಅಷ್ಟೊಂದು ಜಾಸ್ತಿ TRP ಹೋಗ್ತಾ ಇದೆ, ಅಷ್ಟೊಂದು ಜಾಸ್ತಿ TRP ರೇಟ್ ಜಾಸ್ತಿ ಆಗ್ತಾ ಇದೆ. ಈ ವರ್ಷ 6 ಜನ ಪ್ರತಿಸ್ಪರ್ಧಿಗಳಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಸೊ ನಿನ್ನೆ ಒಂದು ಘಟನೆ ನಡೀತು, ಅದೇನೋ ಸಿಬ್ಬಂದಿ BB ರೆಸಾರ್ಟ್ ಅಂತ. ಸೊ ಅದ್ರಲ್ಲಿ ನಡೆಯುತ್ತೆ ಸ್ವಾಮಿ, ಎಲ್ಲರೂ ಕೂಡ ಹೈ ಲೆವೆಲ್ ವ್ಯಕ್ತಿಗಳಲ್ಲಿ. ಬಟ್ ಅದರಲ್ಲಿ ಒಬ್ಬ ನಮ್ಮ ಉತ್ತರ ಕರ್ನಾಟಕ ಹುಲಿ ಹನುಮಂತಣ್ಣ. ಯಾವುದೇ ರೀತಿ ಅವ್ರ ಹಾಗೆ 5 ಸ್ಟಾರ್ ಸವಲತ್ತುಗಳು ಪಡ್ಕೊಂಡವರಂತ ವ್ಯಕ್ತಿ ಅಲ್ಲ. ನೀವು ಕುರಿಗಳ ಮಧ್ಯೆ ಜೀವನ ಮಾಡೋ ವ್ಯಕ್ತಿ, ಆ ವ್ಯಕ್ತಿನ ನೀವು ಅಲ್ಲಿ ಹೋಗಿ ಕರ್ಕೊಂಡು ಹೋದ್ರೂ ಕೂಡ ಲಾಸ್ಟ್ 12 ವಾರ 13 ವಾರ ತನಕ ಬಂದ್ರೂ ಕೂಡ ಆ ವ್ಯಕ್ತಿನ ಮನುಷ್ಯತ್ವ ನೀವು ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಎಲ್ಲರೂ ಕೂಡ ಕಳಪೆ ಕೊಡ್ತೀರಲ್ಲ ಒಂದೇ ಒಂದು ರೀಸನ್ಗೆ. ಕಿತ್ತವ್ರು ಇವರು ಮಾತಾಡ್ತವ್ರೆ ಯಾವ ರೀತಿ, ಅದು BB ರೆಸಾರ್ಟ್ ಟಾಸ್ಕ್ ಅಲ್ಲಿ ಯಾವ ರೀತಿ ಮಾತಾಡಿದ್ರು ಗೊತ್ತಾ, ಯಾವ ರೀತಿ ನೀವು ನಡವಳಿಕೆ ಮಾಡ್ಕೊಂಡ್ರಿ. ರಜತ್ ಅವ್ರಾಗ್ಲಿ ಮತ್ತೆ ಮೋಕ್ಷಿತಾ ಅವ್ರಾಗ್ಲಿ, ಇವರು ಏನು ಭವ್ಯ ಡೌರಾಣಿ ಇವರಾಗ್ಲಿ, ಸೋ ಮೆನಿ ಪೀಪಲ್ ಹೆಂಗ್ ಮಾಡ್ಕೊಂಡ್ರಿ ಇವರು. ಅಲ್ಲ, ರೆಸಾರ್ಟ್ ಅಲ್ಲಿ ಈ ರೀತಿನೂ ಕೂಡ ಮಾಡ್ಬೋದಾ? ಪಾಪ ಹನುಮಂತನ ಗೊತ್ತಿಲ್ಲ ಅಂತಂದ್ರೆ ಏನಾದ್ರು ಮಾಡಕ್ಕಾಗುತ್ತಾ? ಅವ್ನು ನಿಮ್ಮಂಗೆ ಜೀವನ ಮಾಡ್ಕೊಂಡಿಲ್ಲ, ಆದ್ರೆ ಪ್ರಾಮಾಣಿಕತೆ ತೋರಿಸಿಲ್ಲಲ್ರಿ ನೀವು. ಪ್ರಾಮಾಣಿಕತೆಯಿಂದ ಆಟ ಆಡಿದ್ರೆ ಅದು ಹನುಮಂತನ ಕಳಪೆ ಕೊಟ್ರೆ ನಾವು ಒಪ್ಕೊಂತಿದ್ವಿ. ಎಲ್ಲಾರು ಬಿಟ್ಬಿಟ್ಟು ಹನುಮಂತನ ಮೇಲೆ ಇದು ಒಂದು ಆಟ ಆಗುತ್ತೆ. ಇದು ಒಂದು ನಮ್ಗೆ ಒಂಥರ ಅನಿಸ್ತಾ ಇರೋದು, ನಾನು ಇಡೀ ಕರ್ನಾಟಕ ಜನತೆ ಕೇಳ್ತಾ ಇರೋದು, ಮತ್ತೆ ಉತ್ತರ ಕರ್ನಾಟಕ ಸ್ಪೆಷಲಿ ಮಂದಿ ಜವಾರಿ ಮಂದಿ ಕೇಳ್ತಾ ಇರೋದು. ಇವಾಗ ಜವಾರಿ ಮಂದಿ ಕ್ಯಾಪ್ಟನ್ಸಿ ಒಂದು ದಿನ ಜೇಲವಾಸ ಆಗಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ನಾನು ಹೇಳ್ತಾ ಇರೋದು. ಇವಾಗ ಹನುಮಂತಣ್ಣವರು ಜೇಲವಾಸಿ ಆಗೋಕ್ಕೆ ಕಾರಣ ಎಲ್ಲರೂ ಕೂಡ ಕಳಪೆ ಕೊಟ್ಟರು. ಆ ಕಡೆ ಉತ್ತಮ ಸಿಗತ್ತೆ ನಮ್ಮ ಧನರಾಜಣ್ಣಂಗೆ. ಆ ಧನರಾಜಣ್ಣ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೋಡಿ, ಅವನು ತುಂಬಾ ಒಳ್ಳೆ ಖುಷಿ, ಬಟ್ ಅವನಿಗೆ ಇಷ್ಟ ಖುಷಿನೇ ಇಲ್ಲ, ಹ್ಯಾಪಿ. ಪಾಪ ಏನು ರಾತ್ರಿ ಅವನು ಬೆಳಿಗ್ಗೆ ಎದ್ದ ತಕ್ಷಣ ಬಿಗ್ ಬಾಸ್ಗೆ ಒಂದು ಹೇಳ್ಬಿಡ್ತಾನೆ ಮನದಾಳ ಮಾತು, ನಾನು ಕೊಡಬಾರ್ದಾಗಿತ್ತು. ಅವನಿಗೆ ಆಕ್ಚುಲಿ ಹನುಮಂತ ಕಲ್ಪನೆ ಅಲ್ಲ, ನಾವು ಕಳಪೆಯರು. ರಿಯಾಲಿಟಿ ಮನಸ್ಸು ಅವ್ನಿಗೆ ಗೊತ್ತಾಗುತ್ತೆ ಪ್ರಾಮಾಣಿಕತೆ ಏನಿದೆ ಅಂತ.
ಆಕ್ಚುಲಿ ನಾನು ಹೇಳಿದೆ ಎಲ್ಲರೂ ಕೂಡ ಅದನ್ನ ಹೇಳಿದ್ರಿ, ನಿಮ್ಗೆ ಆಕ್ಟಿವಿಟಿನೇ ಸರಿ ಕಾಣಿಸ್ಲಿಲ್ಲ ರೆಸಾರ್ಟ್ ಅಲ್ಲಿ. ಏನ್ ಗೊತ್ತಿಲ್ಲ ಸ್ವಾಮಿ, ಒಳಗಡೆ ಹೋಗ್ತಾರೆ ಹೆಂಗೋ ಏನ್ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೀವು ಆ ರೆಸಾರ್ಟ್ ಬಿಟ್ಬಿಡಿ, ರೆಸಾರ್ಟ್ ಗಿಂತ ದೊಡ್ಡ ಅತಿಥಿಗಳು ಮಾಲಕರಿಗೆ ಯಜಮಾನರ ಮೇಲೆ ಮೈಗಡೆ ಹೋದವರು, ಅಂತ ಟಾಪಿಕ್ ಗಳನ್ನ ಯಾರು ಇಟ್ಕೊಂಡು ಕಳಪೆ ಕೊಡಕ್ ಆಗ್ಲಿಲ್ಲ. ಬಟ್ ಅದೇನೋ ಬೇಡ. ಇನ್ನು ನಾನು ಹೇಳ್ತೀನಿ, ಇವಾಗ ಹನುಮಂತಣ್ಣ ಅವ್ರನ್ನ 9 ಜನ ಕಳಪೆ ಮಾಡ್ತಾರೆ. ಸೊ ಈ ಕಳಪೆ ಮತ್ತೆ ನೋಡಿ, ಈ ಕಡೆ ಧನರಾಜ್ ಅವರಿಗೂ ಕೂಡ 9 ಉತ್ತಮ ಸಿಗುತ್ತೆ. ತುಂಬಾ ಖುಷಿ ವಿಚಾರ ನೋಡಿ, ಎಂತ ದೈವ ಇದು. 13ನೇ ವಾರ ಸಿಕ್ಕಿರುವಂತ ಇಬ್ರು ಕಂಟೆಸ್ಟೆಂಟ್ ಒಂದು ಒಳ್ಳೆ ಸ್ನೇಹಿತೆ ಅಂತ ಒಂದು ಬಿಗ್ ಬಾಸ್ ಮೇಲೆ ತೋರಿಸಿರುವಂತ ದೃಶ್ಯಗಳನ್ನ ಅದು ಒಂದು ಅದೃಷ್ಟ ಆಗ್ತಿತ್ತು. ತುಂಬಾ ಜನ ಮಾತಾಡಿದ್ರು, ನಿನ್ನೆ ಟಾಸ್ಕ್ ನಡೀತಿರುವಾಗ, ಕ್ಯಾಪ್ಟನ್ ಟಾಸ್ಕ್ ನಡೀತಿರುವಾಗ ನೀನ್ ಆಗ್ಲೇಬೇಕು ಅಂತ ಹೇಳಿ ಏನೋ ಮಾತುಕತೆ ಆಗುತ್ತೆ ಇಬ್ಬರ ನಡುವೆ. ಆದ್ರೂ ಟ್ರೈ ಮಾಡ್ತಾನೆ ಧನರಾಜ್ ಅವರು, ಒಳ್ಳೆ ಚಾನ್ಸ್ ಇತ್ತು ಅದು. ಬಟ್ ಗೊತ್ತಲ್ಲ ಅದು ಯಾವ ರೀತಿ ಆಗಿದೆ ಅಂತ ಅನ್ಯಾಯ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಜನ ವೇರ್ಗಳು ನೋಡ್ತಿದ್ದಾರೆ, ಹೂಸ್ ಪೀಪಲ್ ಇಸ್ ಕ್ಯಾಪ್ಟನ್ಸಿ ಕ್ವಾಲಿಫೈಡ್ ಅಂತ, ಯಾರು ನಿಯತ್ತಿಂದ ಆಡ್ತವ್ರೆ ಆಟದಲ್ಲಿ ಅಂತ ಮಾಡ್ಕೊಳ್ಳಿ. ಬಟ್ ನಾನು ಈ ಕರ್ನಾಟಕ ಜನತೆಗೆ ಹೇಳೋದು, ಅದು ಸರ್ ಅವ್ರು ಹೇಳಿದ್ದು, ಕಿಚ್ಚ ಬಾಸ್ ಅವ್ರು ಹೇಳಿದ್ದು, ಅವತ್ತಿಂದೇನೋ ಹನುಮಂತಣ್ಣ ಮುಕ್ತನಾಗಿದ್ದಾನೆ. ಸ್ವಲ್ಪ ಏನೋ ಸ್ವಯಂ ಅಂದ್ರೆ ಒಂಥರ ಆಸಕ್ತಿ ಆ ರೀತಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಜವಾರಿ, ನಾನು ಉತ್ತರ ಕರ್ನಾಟಕ ಜನತೆ ಕೇಳ್ತಾ ಇರೋದು, ಜವಾರಿ ಮಂದಿ ಕ್ಯಾಪ್ಟನ್ಗೆ, ಹನುಮಂತಣ್ಣನ್ಗೆ ಎಲ್ಲರೂ ನಿಮ್ಮ ಪ್ರೋತ್ಸಾಹ ಪ್ರೀತಿ ತೋರಿಸ್ಬೇಕು. ಹನುಮಂತಣ್ಣ ಬಿಗ್ ಬಾಸ್ ವಿನ್ನರ್ ಆಗ್ಬೇಕು. ನೋಡಿ, ಒಂದೇ ಒಂದು ಥಿಂಕ್ ಮಾಡಿ, ಉತ್ತರ ಕರ್ನಾಟಕದಲ್ಲಿ ಇರುವಂತ ಒಂದೇ ಒಂದು ವ್ಯಕ್ತಿ, ನನಗೆ ಎಲ್ಲರಿಗೆ ಯಾಕೆ ಅನ್ಸ್ಬಾರ್ದು, ಎಲ್ಲರೂ ಒಬ್ಬರಿಗೆ ಕಳಪೆ ಕೊಡೋದು ಹೆಂಗೆ ಸ್ವಾಮಿ? ಇಲ್ಲಿವರೆಗೆ ಯಾವುದು ಆಗಿರಲ್ಲ. ಎಲ್ಲರೂ ಕೂಡ ಒಬ್ಬ ಕಂಟೆಸ್ಟೆಂಟ್ಗೆ ಮಾತ್ರ ಕಳಪೆ ಕೊಡೋದು ಏನಾದ್ರು ರೀಸನ್ ಬೇಕಲ್ಲ, ಹೌದಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಉತ್ತರ ಕರ್ನಾಟಕದ ಒಬ್ಬನೇ ಹುಲಿ ಇದ್ದಾನೆ, ಅದಕ್ಕೂ ಹೆಸರು ಮಾಡಿದ್ದಾನೆ ಬಿಗ್ ಬಾಸ್ ಅಲ್ಲಿ, ಜವಾರಿ ಮಂದಿ ಕ್ಯಾಪ್ಟನ್ಸಿ ಅಂತ. ವಿನ್ ಕೂಡ ಆಗಿದ್ದಾನೆ ಟಾಸ್ಕ್, ಜವಾರಿ ಮಂದಿ ಕ್ಯಾಪ್ಟನ್ ಆದಾಗ ವಿನ್ ಆಗಿದ್ದಾನೆ. ಹಾಗೆ ಉತ್ತರ ಕರ್ನಾಟಕ ಮಂದಿ ಏನು ಇದಲ್ಲ. ಸೊ ಎಲ್ಲರೂ ನೀವು ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸ್ಬಿಟ್ಟು ಹನುಮಂತಣ್ಣನ ಗೆಲ್ಲೋ ರೀತಿ ಮಾಡಬೇಕು. ನಾವು ಎಷ್ಟೇ ನಡೀಲಿ, ಅದು ಭಗವಂತ ಇದ್ದಾನೆ, ಪ್ರಾಮಾಣಿಕತೆಗೆ ಸತ್ಯಕ್ಕೆ ಜಯ ಸಿಗತ್ತೆ, ಅದನ್ನ ಪರಮಾತ್ಮ ನೋಡ್ಕೊಂತಾನೆ. ಬಟ್ ನಿಮ್ಮ ಎಲ್ಲರ ಸಪೋರ್ಟ್, ಪ್ರೀತಿ, ವಿಶ್ವಾಸ ತಪ್ಪದೇ ಮಿಸ್ ಮಾಡಕ್ ಹೋಗ್ಬೇಡಿ. ಜಿಯೋ ಸಿನಿಮಾದಲ್ಲಿ ವೋಟಿಂಗ್ ಆನ್ ಆಗಿದಾವೆ, ಮಾಡ್ರಿ. ಹನುಮಂತಣ್ಣ ಮತ್ತೆ ಧನರಾಜ್ ಸ್ಪೆಷಲಿ ಹೇಳ್ರಿ, ಖುಷಿಯಿಂದ ಹೇಳ್ಕೊಡ್ರಿ, ಗೊತ್ತಾಗತ್ತೆ. ಒಬ್ಬ ನಾನು ಇವಾಗ ನಾನು ಎಲ್ಲರ ಮೇಲೆ ರಿವ್ಯೂ ಕೊಡ್ತಾ ಇದ್ರೆ ತುಂಬಾ ಒಳ್ಳೆ ನಮ್ದು ಕೂಡ ವ್ಯಾಲ್ಯೂ ಆಗ್ತಿತ್ತು. ಬಟ್ ಏನೋ ಬೇಡ, ಏನೋ ಆಗತ್ತೆ ಅಂತ. ಬಟ್ ನಮ್ಮ ಹನುಮಂತಣ್ಣನಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀವಿ. ನಮ್ಮ ಚಿಕ್ಕ ಸಹಾಯ ಆಗೋದು. ನಂಗೆ ಎಷ್ಟು ಜನ ನೋಡ್ತಾರೋ ಕಂಟೆಂಟ್ ಎಷ್ಟು ನೋಡ್ಬೇಕು. ಅಂಡ್ ಹೇಳೋ ಒಂದೇ ವಿಚಾರ, ನೀವು ನೋಡ್ತಾ ಇದ್ರೆ ಆಟನ ನೋಡ್ರಿ. ಏನೋ ಈ ವಾರ ಕಡಿಮೆ ಆಗಿರ್ಬೋದು, ಒಪ್ಕೊಂತೀನಿ ನಾನು. ಏನಕ್ಕೆ ಕಡಿಮೆ ಆಗಿದೆ? ನೀವು ಅಲ್ಲ ಸ್ವಾಮಿ, ಅದು ಕಡಿಮೆ ಆಗಿರೋದು ಯಾರು ವಿಷನ್ ತಗೊಳ್ಳೇ ಇಲ್ವಲ್ಲ. ಅವ್ನು ಈ ವಾರ ಸೈಲೆಂಟ್ ಆಗಿದ್ದಾನೆ, ಆಕ್ಟಿವಿಟಿ ಇಲ್ಲ ಅಂತ ಅಂದ್ರು. ಬಟ್ ಅವ್ರು ರೆಸಾರ್ಟ್ ಯಾಕೆ ಕಳಪೆ ತಗೊಂಡ್ರು? ರೆಸಾರ್ಟ್ ಬಗ್ಗೆ ನೀವು ಜಾಸ್ತಿ ಜನ ಕಳಪೆ ಕೊಟ್ಟಿರೋದು ಅಲ್ವಾ? ನೋಡೋಣ. ಇವತ್ತ ಶನಿವಾರ, ನಾಳೆ ಸಂಡೇ, ವೀಕೆಂಡ್ ಅಲ್ಲಿ ಗೊತ್ತೇ ಆಗ್ಬಿಡುತ್ತೆ, ರೈಟ್? ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ನಮ್ಮ ಉತ್ತರ ಕರ್ನಾಟಕ ಮಂದಿ ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ಬಿಗ್ ಬಾಸ್ಗೆ ವೋಟ್ ಮಾಡ್ರಿ, ನಮ್ಮ ಹನುಮಂತಣ್ಣಂಗೆ ಸಪೋರ್ಟ್ ಮಾಡ್ರಿ, ಧನರಾಜರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಇವತ್ತು ಸ್ಯಾಟರ್ಡೇ ಎಂಡಿಂಗ್ ನೋಡೋಣ, ಮತ್ತೆ ಗೊತ್ತಾಗುತ್ತೆ ವಿಡಿಯೋ ಏನಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.